न्यूज स्पॉन्सर्ड बाय ಟಾಪ್ಕೋ ಜಂಜಂ ಬೀಮ್ ರೋಡ್ ಕುಶಾಲನಗರ ಕರ್ನಾಟಕ. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ ಕೋಡಿಕೊಪ್ಪ. ಮುಳಿಯಾ ಜುವೆಲ್ಸ್ ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಬ್ಯಾಂಡಮ್ ಎಂಟರ್ಪ್ರೈಸಸ್ ಬ್ರಾಹ್ಮಣರ ಬೀದಿ ಮಡಿಕೇರಿ. ರಂಗೇರಿದ ಚುನಾವಣಾ ಕಣ ಬಿಜೆಪಿ ಕಾಂಗ್ರೆಸ್ ಪ್ರಚಾರ ಭರಾಟೆ ಮಧ್ಯ ಗುಟ್ಟು ಬಿಡದ ಜೆಡಿಎಸ್. ಕುಶಾಲನಗರ ವ್ಯಾಪ್ತಿಯಲ್ಲಿ ಅನಿಯಮಿತ ಲೋಡ್ ಶೆಡ್ಡಿಂಗ್, ಸಾರ್ವಜನಿಕರಿಂದ ವಿದ್ಯುತ್ ಕಚೇರಿಗೆ ಮುತ್ತಿಗೆ. ಅವರೇಗುಂದಹಾಡಿಯಲ್ಲಿ ವಿದೇಶಿಯರಿಂದ ಹೋಳಿ ಆಚರಣೆ, ಕೆಸರಲ್ಲಿ ಮಿಂದಿದ್ದ ಫಾರಿನರ್. ನಾಪತ್ತೆಯಾಗಿದ್ದ ಯುವಕನ ಮೃತದೇಹ ಸಿದ್ದಾಪುರ ಕಾವೇರಿ ನದಿಯಲ್ಲಿ ಪತ್ತೆ. ಹಲೋ, ಟಿವಿ1 ನ್ಯೂಸ್ಗೆ ಸ್ವಾಗತ. ನಾನು ಶ್ರುತಿ. ಕೊಡಗಿನಲ್ಲಿ ಬಿಸಿಲಿನ ಜೊತೆಯೇ ಕಾವೇರುತ್ತಿರುವ ಎಲೆಕ್ಷನ್ ರಾಜಕೀಯ. ಕಾಂಗ್ರೆಸ್ ಬಿಜೆಪಿ ಸರ್ವಸಜ್ಜು. ಈ ಮೇನ್ ನ್ಯೂಸ್ ಜೊತೆಗೆ ಕುಶಾಲನಗರದಲ್ಲಿ ಕೆಪಿಟಿಸಿಎಲ್ ವಿರುದ್ಧ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರೇ ಪ್ರತಿಭಟನೆ ನಡೆಸಿದ ನ್ಯೂಸ್ ಇದೆ. ಮಾಜಿ ಸೈನಿಕರಿಗೆ ನಿವೇಶನ ಸೇರಿದಂತೆ ಸೂಕ್ತ ಸೌಲಭ್ಯ ದೊರಕದ ಹಿನ್ನೆಲೆಯಲ್ಲಿ ಎಲೆಕ್ಷನ್ ಬಾಯ್ಕಟ್ ಮಾಡುವುದಾಗಿ ನಿವೃತ್ತ ಸೈನಿಕರು ಎಚ್ಚರಿಸಿರುವ ನ್ಯೂಸ್ ಕೂಡ ಇದೆ. ಎಲ್ಲಕ್ಕಿಂತ ಮೊದಲು ಜಿಲ್ಲೆಯಲ್ಲಿ ಸದ್ದು ಮಾಡ್ತಿರೋ ರಾಜಕೀಯದ ನ್ಯೂಸ್. ಕೊಡಗು ಜಿಲ್ಲೆಯಲ್ಲಿ ಚುನಾವಣೆ ಭರಾಟೆ ಆರಂಭವಾಗಿದೆ. ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಸೇರ್ಪಡೆಗೊಂಡ ಬಳಿಕ ಕೊಡಗು ಜಿಲ್ಲೆಗೆ ಇದು 2ನೇ ಲೋಕಸಭಾ ಚುನಾವಣೆಯಾಗಿದ್ದು, ಸದ್ಯಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಪೈಪೋಟಿ ಕಂಡುಬಂದಿದೆ. ಎರಡೂ ಪಕ್ಷಗಳ ಪ್ರಮುಖರು ಕಾರ್ಯಕರ್ತರೊಂದಿಗೆ ಮತದಾರರ ಮನವೊಲಿಸುವಲ್ಲಿ ಮುಂದಾಗಿದ್ದಾರೆ. ಜೆಡಿಎಸ್ ಸ್ಪರ್ಧಿ ಕಣಕ್ಕಿಳಿದ ಬಳಿಕ ಈ ಕ್ಷೇತ್ರ ರಾಜಕೀಯವಾಗಿ ಮತ್ತಷ್ಟು ರಂಗೇರಲಿದೆ. ಕೊಡಗು ಜಿಲ್ಲೆಯ 2 ವಿಧಾನಸಭಾ ಕ್ಷೇತ್ರಗಳನ್ನೊಳಗೊಂಡ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿಯ ಚುನಾವಣೆ ಆರಂಭದ ದಿನದಿಂದಲೇ ರಂಗೇರಿದೆ. ಕಾಂಗ್ರೆಸ್ನಿಂದ ಮರು ಆಯ್ಕೆ ಬಯಸಿ ಸಂಸತ್ ಸದಸ್ಯ ಎಚ್ ವಿಶ್ವನಾಥ್ ಕಣದಲ್ಲಿದ್ದು, 2 ಜಿಲ್ಲೆಗಳ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಮುಖರ ಬೆಂಬಲದ ಕೈಯೊಂದಿಗೆ ಗೆಲುವಿಗಾಗಿ ಪ್ರಯತ್ನಿಸುತ್ತಿದ್ದಾರೆ. ಕೊಡಗು ಜಿಲ್ಲೆಯ ಕಾಂಗ್ರೆಸ್ಸಿಗರಲ್ಲಿನ ಅಸಮಾಧಾನ ಹೋಗಲಾಡಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪ್ರಮುಖರು ತೀವ್ರ ಕಸರತ್ತು ನಡೆಸುತ್ತಿದ್ದು, ಯಾವುದೇ ಅಸಮಾಧಾನದ ಹೊಗೆಯಾಡಲು ಆಸ್ಪದ ನೀಡದೆ ವಿಶ್ವನಾಥ್ ಗೆಲುವಿಗೆ ಎಲ್ಲರೂ ಕೈಜೋಡಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗಿವೆ. ಮಡಿಕೇರಿ, ಕುಶಾಲನಗರ, ಸೋಮವಾರಪೇಟೆ, ನಾಪೋಕ್ಲು, ಪೊನ್ನಂಪೇಟೆ, ವಿರಾಜಪೇಟೆ, ಗೋಣಿಕೊಪ್ಪಲುವಿನ ಕಾಂಗ್ರೆಸ್ ಪ್ರಮುಖರು ವಿಶ್ವನಾಥ್ ಗೆಲುವಿಗಾಗಿ ಈಗಾಗಲೇ ಮನೆ ಮನೆ ಪ್ರಚಾರ ಕೈಗೊಂಡಿದ್ದಾರೆ. ಈಗಾಗಲೇ ಮಡಿಕೇರಿ, ಗೋಣಿಕೊಪ್ಪ, ಕುಶಾಲನಗರಗಳಲ್ಲಿ ಕಾರ್ಯಕರ್ತರ ಸಭೆಗಳು ನಡೆದಿವೆ. ಹಳ್ಳಿ ಹಕ್ಕಿಯಾಗಿ ಸಾಹಿತ್ಯ ವಲಯದಲ್ಲಿ ಗುರುತಿಸಿಕೊಂಡಿರುವ ವಿಶ್ವನಾಥ್ ತಮ್ಮ 5 ವರ್ಷಗಳ ಸಾಧನೆಗಳನ್ನು ಜನರ ಮುಂದಿಟ್ಟು ಬಿಜೆಪಿ ವೈಫಲ್ಯಗಳ ವಿರುದ್ಧ ಪ್ರಚಾರ ಕೈಗೊಂಡಿದ್ದಾರೆ. ಕಳೆದ ಬಾರಿಗಿಂತ ಅತ್ಯಧಿಕ ಅಂತರದ ಮತಗಳಿಂದ ವಿಶ್ವನಾಥ್ ಗೆಲುವಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿಟಿ ಪ್ರದೀಪ್ ಮುಂದಾಳತ್ವದಲ್ಲಿ ಪ್ರಯತ್ನಿಸುತ್ತಿದ್ದು, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನೇ ಬಿಂಬಿಸುತ್ತಾ ಪ್ರಚಾರ ನಿರತವಾಗಿದೆ. ಕಳೆದ ವಿಧಾನಸಭಾ ಎಲೆಕ್ಷನ್ನಲ್ಲಿ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಸೋಲಿನ ಸೇಡನ್ನ ಈ ಬಾರಿ ಕಾಂಗ್ರೆಸ್ ಗೆಲುವಿನ ಮೂಲಕ ತೀರಿಸುವ ಛಲದಲ್ಲಿದೆ. ಮತ್ತೊಂದೆಡೆ ಕ್ಷೇತ್ರಕ್ಕೆ ಹೊಸಬರಾದ ಖ್ಯಾತ ಅಂಕಣಕಾರ ಪ್ರತಾಪ್ ಸಿಂಹ ಬಿಜೆಪಿ ಅಭ್ಯರ್ಥಿಯಾಗಿ ಕೊಡಗಿನಲ್ಲಿ ಬಿರುಸಿನ ಪ್ರಚಾರ ಕೈಗೊಂಡಿದ್ದಾರೆ. ರಾಷ್ಟ್ರೀಯವಾದಿ ತರುಣ ಪ್ರತಾಪ್ ಸಿಂಹ ಈಗಾಗಲೇ ತಮ್ಮ ಕೆಚ್ಚೆದೆಯ ಲೇಖನಗಳ ಮೂಲಕ ಗುರುತಿಸಲ್ಪಟ್ಟಿದ್ದು, ನರೇಂದ್ರ ಮೋದಿಯ ಅಪ್ಪಟ ಬೆಂಬಲಿಗರಾದ ಪ್ರತಾಪ್ ಸಿಂಹ ಅವರನ್ನು ಮೋದಿಯವರೇ ಸ್ಪರ್ಧಾ ಕಣಕ್ಕಿಳಿಸಿದ್ದಾರೆ. ಹೀಗಾಗಿಯೇ ಏಪ್ರಿಲ್ ಮೊದಲ ವಾರದಲ್ಲಿ ಪ್ರತಾಪ್ ಸಿಂಹ ಪರ ಸ್ವತಃ ನರೇಂದ್ರ ಮೋದಿಯೇ ಮೈಸೂರಿನಲ್ಲಿ ಬಿಜೆಪಿ ಸಮಾವೇಶಕ್ಕೆ ಬರಲಿದ್ದಾರೆ. ಪ್ರತಾಪ್ ಸಿಂಹ ಅವರಿಗೆ ಮೈಸೂರು ಕ್ಷೇತ್ರದ ಸ್ಪರ್ಧಾಕಾಂಕ್ಷಿ ಸಿಎಚ್ ವಿಜಯಶಂಕರ್ ಬಣದಿಂದ ಪ್ರಬಲ ವಿರೋಧ ವ್ಯಕ್ತವಾಗಿದ್ದರೂ ಕೂಡ ಕೊಡಗು ಜಿಲ್ಲೆಯಲ್ಲಿ ಪ್ರತಾಪ್ ಸಿಂಹರಿಗೆ ಉತ್ತಮ ಸ್ಪಂದನೆ ದೊರಕಿದೆ. ಬಿಜೆಪಿ ಭದ್ರಕೋಟೆಯಾಗಿ ಗುರುತಿಸಿಕೊಂಡಿರುವ ಕೊಡಗಿನ 2 ಶಾಸಕರು ಪ್ರತಾಪ್ ಸಿಂಹರ ಗೆಲುವಿಗೆ ಪಣ ತೊಟ್ಟಿದ್ದಾರೆ. ಈ ಬಾರಿ ಟಿಕೆಟ್ ಬಯಸಿದ್ದ ಮಡಿಕೇರಿ ಶಾಸಕ ಪಚ್ಚು ರಂಜನ್ ಇದೀಗ ಟಿಕೆಟ್ ತಪ್ಪಿದ್ರೂ ಸಂಘ ಪರಿವಾರ ಆಯ್ಕೆ ಮಾಡಿರುವ ಪ್ರತಾಪ್ ಸಿಂಹ ಅವರಿಗೆ ಎಲ್ಲಾ ರೀತಿಯ ಬೆಂಬಲ ನೀಡುತ್ತಿದ್ದರೆ, ವಿರಾಜಪೇಟೆ ಕ್ಷೇತ್ರ ಶಾಸಕ ಕೆಜಿ ಬೋಪಯ್ಯ ಮತ್ತು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸುಜಾ ಕುಶಾಲಪ್ಪ ತಮ್ಮ ಬೆಂಬಲಿಗರೊಂದಿಗೆ ಸಮರೋಪಾದಿಯಲ್ಲಿ ಪ್ರತಾಪ್ ಗೆಲುವಿಗೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುತ್ತಾಡುತ್ತಿದ್ದಾರೆ. ಮೋದಿ ಅಲೆಯಲ್ಲಿ ಪ್ರತಾಪ್ ಸಿಂಹರನ್ನು ಗೆಲ್ಲಿಸುವ ಯೋಜನೆಯಲ್ಲಿ ಕೊಡಗು ಬಿಜೆಪಿ ತಂತ್ರ ರೂಪಿಸಿದೆ. ವಿಶ್ವನಾಥ್ ಕೊಡುಗೆಗೆ ಶೂನ್ಯ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೊಡಗಿಗೆ ಘೋಷಿಸಿದ್ದ ಅನುದಾನ ನೀಡದೆ ವಂಚಿಸಿದೆ ಎಂಬುದನ್ನೇ ಬಿಜೆಪಿ ಪ್ರಚಾರಕ್ಕೆ ಬಳಸುತ್ತಿದೆ. ಕೊಡಗು ಬಿಜೆಪಿ ಪ್ರತಾಪ್ ಸಿಂಹರನ್ನು ಗೆಲ್ಲಿಸಲು ಮುಂದಾಗಿದ್ದು, ಈ ಬಾರಿ ಸಂಘ ಪರಿವಾರದ ಬೆಂಬಲವು ಬಿಜೆಪಿಗೆ ಸಿಕ್ಕಿರುವುದು ಕಮಲ ಪಾಳಯಕ್ಕೆ ಹೊಸ ಉತ್ಸಾಹ ತಂದಿದೆ. ಪ್ರತಾಪ್ ಸಿಂಹರನ್ನು 70,000ದಿಂದ 1 ಲಕ್ಷ ಮತಗಳ ಅಂತರದಲ್ಲಿ ಗೆಲ್ಲಿಸುವುದಾಗಿ ಪ್ರಮುಖರು ಘೋಷಿಸಿದ್ದಾರೆ. ಜೆಡಿಎಸ್ ಇನ್ನೂ ತನ್ನ ಅಭ್ಯರ್ಥಿ ಆಯ್ಕೆ ಮಾಡಿಲ್ಲ. ಕಾಂಗ್ರೆಸ್ನಿಂದ ಹೊರಬಂದಿರುವ ಜಾಫರ್ ಶರೀಫ್ ಆಯ್ಕೆಯಾಗುವ ನಿರೀಕ್ಷೆ ಸ್ಥಳೀಯ ಜೆಡಿಎಸ್ ಪ್ರಮುಖರಲ್ಲಿದೆ. ತಪ್ಪಿದಲ್ಲಿ ಮಾಜಿ ಶಾಸಕ ಅಬ್ದುಲ್ ಅಜೀಂ ಅಭ್ಯರ್ಥಿಯಾಗುವ ಸಾಧ್ಯತೆ ಇದೆ. ಇನ್ನು ಅಭ್ಯರ್ಥಿ ಆಯ್ಕೆಯಾಗದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಜಿಲ್ಲಾ ಜೆಡಿಎಸ್ ಪ್ರಮುಖರು ಎಲೆಕ್ಷನ್ನಲ್ಲಿ ಕಾರ್ಯಪ್ರವೃತ್ತರಾಗಿಲ್ಲ. ಅಭ್ಯರ್ಥಿ ಘೋಷಣೆಯಾದೊಡನೆಯೇ ಕಣಕ್ಕಿಳಿಯುವ ನಿಟ್ಟಿನಲ್ಲಿ ಯೋಜನೆ ರೂಪಿಸಲಾಗುತ್ತಿದೆ. ಈ ಬಾರಿ ಜೆಡಿಎಸ್ ಪ್ರಮುಖರು ಮತ್ತು ಕಾರ್ಯಕರ್ತರು ಸಂಘಟನಾತ್ಮಕವಾಗಿ ಜೆಡಿಎಸ್ ಅಭ್ಯರ್ಥಿ ಗೆಲುವಿಗೆ ಮುಂದಾಗಲಿದ್ದಾರೆ. ಸದ್ಯಕ್ಕಂತೂ ಕಾಂಗ್ರೆಸ್ ಬಿಜೆಪಿ ಕಣದಲ್ಲಿದ್ದು, ಕಾರ್ಯಕರ್ತರು ಉತ್ಸಾಹದಿಂದ ತಮ್ಮ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಯತ್ನಿಸುವ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಮಂಜಿನ ನಗರಿ ಮಡಿಕೇರಿಯಲ್ಲಿ ಬಿಸಿಲು ಕಾವೇರುತ್ತಿರುವಂತೆಯೇ ಚುನಾವಣಾ ಕಣವು ರಾಜಕೀಯ ಬಿಸಿ ಹೆಚ್ಚಿಸಿಕೊಳ್ತಿದೆ. ಪ್ರತಾಪ್ ಸಿಂಹವಾಗಿದ್ರೆ ತಾನು ಹುಲಿ ಎಂದು ವಿಶ್ವನಾಥ್ ಹೇಳಿದ್ದಾರೆ. ಸಿಂಹ ಹುಲಿ ಬದಿಗಿರ್ಲಿ, ಮನೆ ಮುಂದೆ ಮಾಮೂಲಾಗಿರುವ ಕಾಡಾನೆ ದಾಳಿ ಬಗ್ಗೆ ಏನು ಹೇಳ್ತೀರಿ ಅಂತ ಕೊಡಗಿನ ಮತದಾರರು ಬೇಸರದಿಂದ ಪ್ರಶ್ನಿಸಿದ್ದಾರೆ. ಟಿವಿ1 ನ್ಯೂಸ್
ಮಡಿಕೇರಿ. ಕುಶಾಲನಗರ ವ್ಯಾಪ್ತಿಯಲ್ಲಿ ಅನಿಯಮಿತ ವಿದ್ಯುತ್ ಲೋಡ್ ಶೆಡ್ಡಿಂಗ್ನಿಂದ ತೀವ್ರ ಸಮಸ್ಯೆಯಾಗ್ತಿದ್ದು, ಇದಕ್ಕೆ ಕಾರಣವಾಗಿರುವ ಕೆಪಿಟಿಸಿಎಲ್ ವಿರುದ್ಧ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಡಿಕೆ ತಿಮ್ಮಪ್ಪ ನೇತೃತ್ವದಲ್ಲಿ ಸಾರ್ವಜನಿಕರು ವಿದ್ಯುತ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಕುಶಾಲನಗರ ವ್ಯಾಪ್ತಿಯಲ್ಲಿ ಆಗಿಂದಾಗೆ ವಿದ್ಯುತ್ ಕಡಿತ ಉಂಟಾಗ್ತಾ ಇದ್ದು, ಸಾರ್ವಜನಿಕರಿಗೆ ಕುಡಿಯುವ ನೀರನ್ನ ಪೂರೈಸಲು ವಿದ್ಯುತ್ ಸಮಸ್ಯೆ ತಡೆಯಾಗಿದೆ. ಇದರಿಂದಾಗಿ ಜನ ಪಟ್ಟಣ ಪಂಚಾಯಿತಿ ಆಡಳಿತಕ್ಕೆ ಹಿಡಿಶಾಪ ಹಾಕುವಂತಾಗಿದೆ. ದ್ವಿತೀಯ ಪಿಯುಸಿ ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ಜರುಗುತ್ತಾ ಇರುವ ಹಿನ್ನೆಲೆಯಲ್ಲಿ ಅನಿಯಮಿತ ಲೋಡ್ ಶೆಡ್ಡಿಂಗ್ ವಿದ್ಯಾರ್ಥಿಗಳ ಶಿಕ್ಷಣದ ಮೇಲೂ ಪ್ರತಿಕೂಲ ಪರಿಣಾಮವನ್ನು ಬೀರ್ತಾ ಇದೆ ಎಂದು ಆರೋಪಿಸಿದ ಪಂಚಾಯಿತಿ ಅಧ್ಯಕ್ಷ ಡಿಕೆ ತಿಮ್ಮಪ್ಪ ಕೆಪಿಟಿಸಿಎಲ್ ಕಚೇರಿಗೆ ತೆರಳಿ ಅಲ್ಲಿನ ಸಿಬ್ಬಂದಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ನಮ್ಮ ಜಿಲ್ಲೆಗೆ ಉಪಯೋಗ ಇರಬೇಕಾಗಿರೋದು, ನಮ್ಮ ಸ್ಟೇಷನ್ ಕುಶಾಲನಗರ ಬರಬೇಕಾಗಿರೋದು, ನಮಗೆ ಉಪಯೋಗ ಇಲ್ಲದ್ದು ಯಾತಿಗ್ರಿ. ಮತ್ತೆ ಅದು ನಮ್ಮದು ಸಾರ್ವಜನಿಕರ ಮುಳುಗೋಗಿದೆ. ನಮ್ಮ ಜನರು ನಿರಾಶ್ರಿತರಾಗಿದ್ದಾರೆ. ನಮ್ಮಲ್ಲಿ ಪವರ್ ಪ್ರೊಡಕ್ಷನ್ ಆಗ್ತಾ ಉಂಟು. ಕುಶಾಲ ಸ್ಟೇಷನ್ ಕೊಟ್ಟಿದ್ದೀವಿ. ನಮ್ಮ ಉಪಯೋಗಕ್ಕೆ ನೀವೆಂತದ್ರಿ ಅದು? ವಿದ್ಯುತ್ ಲೋಡ್ ಶೆಡ್ಡಿಂಗ್ ಮಾಡ್ತಾ ಇರುವ ಕೆಪಿಟಿಸಿಎಲ್ ಕ್ರಮದ ಕುರಿತು ಅಧ್ಯಕ್ಷರು ಸರ್ಕಾರದ ಸುತ್ತೋಲೆ ಮಾಹಿತಿ ಬಯಸಿದಾಗ ಕಚೇರಿಯಲ್ಲಿದ್ದ ಸಹಾಯಕ ಇಂಜಿನಿಯರ್ ಐಶ್ವರ್ಯಕುಮಾರ್ ಮತ್ತು ಸಿಬ್ಬಂದಿಗಳು ಲಿಖಿತವಾಗಿ ಯಾವುದೇ ಆದೇಶ ಜಾರಿಯಾಗಿಲ್ಲ. ಆದರೆ ಇಲಾಖೆಯ ಹಿರಿಯ ಅಧಿಕಾರಿಗಳ ಮೌಖಿಕ ಆದೇಶಗಳನ್ನು ನಾವು ಪಾಲಿಸಬೇಕಾಗಿದೆ. ವಿದ್ಯುತ್ ಉತ್ಪಾದನೆ ಕುಂಠಿತಗೊಂಡಿದ್ದು, ಬಳಕೆ ಜಾಸ್ತಿ ಆಗಿರುವ ಕಾರಣ ಪರ್ಯಾಯ ಮಾರ್ಗವಿಲ್ಲದ ಕಾರಣ ಲೋಡ್ ಶೆಡ್ಡಿಂಗ್ ಅನಿವಾರ್ಯವಾಗಿದೆ ಎಂದು ಹೇಳಿದರು. ಅಧಿಕಾರಿಯ ಉತ್ತರದಿಂದ ಆಕ್ರೋಶಗೊಂಡ ಪಂಚಾಯಿತಿ ಅಧ್ಯಕ್ಷರು ಅಧಿಕಾರಿಗಳ ವರ್ತನೆಯನ್ನ ಖಂಡಿಸಿದರು. ವಿದ್ಯುತ್ ಬಳಕೆ ಮಾಡ್ತಾ ಇರುವ ಗ್ರಾಹಕರು ಕ್ರಮಬದ್ಧವಾಗಿ ಇಲಾಖೆಗೆ ಹಣವನ್ನ ಸಕಾಲದಲ್ಲಿ ಪಾವತಿಸ್ತಾ ಇರುವ ಏಕೈಕ ಪ್ರಥಮ ಜಿಲ್ಲೆ ಎಂಬ ಖ್ಯಾತಿಗೆ ಕೊಡಗು ಹೆಸರಾಗಿದೆ. ಹೀಗಿದ್ದರೂ ಹವಾನಿಯಂತ್ರಿತ ಕೊಠಡಿಯಲ್ಲಿ ಕುಳಿತುಕೊಂಡು ಕೆಪಿಟಿಸಿಎಲ್ ಅಧಿಕಾರಿಗಳು ಜನರಿಗೆ ಅನಗತ್ಯ ಸಮಸ್ಯೆಯನ್ನ ಉಂಟು ಮಾಡ್ತಾ ಇರುವುದರ ವಿರುದ್ಧ ಕೆಪಿಟಿಸಿಎಲ್ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ತಿಮ್ಮಪ್ಪ ಎಚ್ಚರಿಸಿದರು. ಈ ಕೊಡಗು ಜಿಲ್ಲೆ ಪುಟ್ಟ ಜಿಲ್ಲೆ, ಅತಿ ಕಡಿಮೆ ವಿದ್ಯುತ್ತನ್ನು ಬಳಕೆ ಮಾಡ್ತಾ ಇದ್ದೀವಿ ಮತ್ತು ಇಡೀ ರಾಜ್ಯದಲ್ಲಿ ಬಿಲ್ಲನ್ನು ಪಾವತಿ ಮಾಡೋದು ಪ್ರಥಮ ಸ್ಥಾನದ ರಾಜ್ಯದಲ್ಲಿದೆ. ಇವೆಲ್ಲವನ್ನು ಅರ್ಥಕೊಂಡ್ರೂ ಸಮೇತ ಇವತ್ತು ಅನಾವಶ್ಯಕವಾಗಿ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಮುಂದುವರಿಸಬಾರ್ದು, ಲೋಡ್ ಶೆಡ್ಡಿಂಗ್ ಮಾಡಬಾರ್ದು ಅಂತೇಳಿ ಇವತ್ತು ಮನವಿಯನ್ನು ಸಮೇತ ಇವತ್ತು ನಾವು ಮಾಡ್ಕೊಂಡಿದ್ದೇವೆ. ಇದನ್ನು ಮುಂದುವರಿಸಿ ಆದರೆ ನಾವು ಮುಂದಿನದಲ್ಲಿ ಉಗ್ರ ಒಂದು ಪ್ರತಿಭಟನೆ ಮಾಡ್ತೀವಿ. ಈ ಚೆಸ್ಕಾಮು ಸಮಾಜಕ್ಕೆ, ನಮ್ಮ ಪಟ್ಟಣಕ್ಕೆ ಮತ್ತು ಜಿಲ್ಲೆಗೆ ಉತ್ತಮವಾದ ಒಂದು ಸರ್ವಿಸ್ ಕೊಡಬೇಕು ಅಂತೇಳಿ ಅವರಿಗೆ ನಾವು ಒತ್ತಾಯ ಮತ್ತು ಆಗ್ರಹ ಮಾಡಿದ್ದೀವಿ. ಕೆಪಿಟಿಸಿಎಲ್ನ ಹಿರಿಯ ಅಧಿಕಾರಿಗಳು ದೂರವಾಣಿ ಮೂಲಕ ಲೋಡ್ ಶೆಡ್ಡಿಂಗ್ ಮಿತಗೊಳಿಸುವುದಾಗಿ ಭರವಸೆ ನೀಡಿದ ನಂತರ ತಿಮ್ಮಪ್ಪ ಮತ್ತು ಸಾರ್ವಜನಿಕರು ಪ್ರತಿಭಟನೆಯನ್ನ ಹಿಂದಕ್ಕೆ ತೆಗೆದುಕೊಂಡರು. ಪಟ್ಟಣ ಪಂಚಾಯಿತಿ ಸದಸ್ಯ ಮಧುಸೂದನ್, ಪ್ರಮುಖರಾದ ಬಿ ಅಮೃತರಾಜ್, ಶಿವು, ವೈಶಾಖ್, ಬಾಲಾಜಿ, ಮೊಣ್ಣಪ್ಪ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಟಿ1 ನ್ಯೂಸ್, ಕುಶಾಲನಗರ ಬ್ಯೂರೋ. ಹೋಳಿ ಹಬ್ಬದಲ್ಲಿ ರಂಗುರಂಗಿನ ಬಣ್ಣಗಳದ್ದೇ ದರ್ಬಾರ್ ಇರುತ್ತೆ. ಆದ್ರೆ ಸಿದ್ದಾಪುರದ ಅವರೆಗುಂದ ಹಾಡಿಯಲ್ಲಿ ವಿದೇಶಿಯರ ತಂಡವೊಂದು ಕೆಸರಲ್ಲಿ ಹೊರಳಾಡಿ ಹೋಳಿ ಹಬ್ಬ ಆಚರಿಸಿತು. ಸ್ಥಳೀಯರು ಕೂಡ ಫಾರಿನರ್ಸ್ ಜೊತೆ ಹೆಜ್ಜೆ ಹಾಕಿ ಹಬ್ಬಾಚರಣೆಗೆ ಸಾಥ್ ನೀಡಿದ್ರು. ಸಿದ್ದಾಪುರ ಸಮೀಪದ ಅವರೆಗುಂದ ಹಾಡಿಯಲ್ಲಿ ವಿದೇಶಿಗರ ತಂಡವೊಂದು ಕೆಸರಿನಲ್ಲಿ ಮಿಂದೆದ್ದು ಹೋಳಿ ಹಬ್ಬ ಆಚರಿಸಿದ್ರು. ಇಂಗ್ಲೆಂಡಿನಿಂದ ಬಂದಿರೋ ವಿದೇಶಿಯರ ತಂಡ ಹಾದಿ ನಿವಾಸಿಗಳ ಜೀವನ ಕ್ರಮವನ್ನ ಅಧ್ಯಯನ ನಡೆಸ್ತಾ ಇದೆ. ರ್ಯಾಲಿ ಇಂಡಿಯಾ ಟ್ರಸ್ಟ್ ವತಿಯಿಂದ ಅಧ್ಯಯನ ಕೈಗೊಂಡಿರೋ ಈ ವಿದೇಶಿಗರು ಸ್ಥಳೀಯರಿಗೆ ಇಂಗ್ಲಿಷ್ ಭಾಷೆ ಕಲಿಸೋಕೆ ಮುಂದಾಗಿದ್ದಾರೆ. ಮಾತ್ರ ಅಲ್ಲ, ಸ್ಥಳೀಯರಿಂದ ಕನ್ನಡ ಭಾಷೆಯನ್ನು ಕೂಡ ವಿದೇಶಿಗರು ಅಧ್ಯಯನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವರೆಗುಂದ ಹಾಡಿಯಲ್ಲಿ ಸಮುದಾಯ ಭವನವನ್ನ ನಿರ್ಮಿಸೋಕೆ ಮುಂದಾಗಿರೋ ಈ ಫಾರಿನರ್ಸ್ ಗುದ್ದಲಿ ಹಿಡಿದು ಮಣ್ಣನ್ನಾಗದು ಅದನ್ನ ಕೆಸರುಗೊಳಿಸಿ ಗೋಡೆ ಕಟ್ಟೋಕೆ ಮುಂದಾಗಿದ್ದಾರೆ. 1 ವಾರದಿಂದ ಈ ಭವನ ಕಾಮಗಾರಿ ನಿರ್ಮಾಣದಲ್ಲಿ ತೊಡಗಿರೋ ವಿದೇಶಿಗರು ಇನ್ನು 1 ತಿಂಗಳಲ್ಲಿ ಕಾಮಗಾರಿ ಮುಕ್ತಾಯ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸಮುದಾಯ ಭವನ ಇಲ್ಲಿ ನಮ್ಮ ಹಾಡಿಯ ಆಚಾರ ವಿಚಾರ ಮತ್ತು ಸಂಸ್ಕೃತಿ ಮತ್ತು ವಿದ್ಯಾಭ್ಯಾಸದಕ್ಕೆ, ರಾತ್ರಿ ಶಾಲೆಗೆ ಹಾಗೂ ಎಲ್ಲ ಚಟುವಟಿಕೆಗೆ ಸಮುದಾಯ ಭವನ ಮುಖ್ಯ. ಆ ಹಿನ್ನೆಲೆಯಲ್ಲಿ ಬುಡಕಟ್ಟು ಜನರು ಹಾಗೂ ರ್ಯಾಲಿ ಇಂಡಿಯಾದವರು ಎಲ್ಲ ಸೇರಿ ಇವತ್ತು ಆ ಸಮುದಾಯ ಭವನವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಹೀಗೆ ಭವನ ಕಟ್ಟೋಕೆ ಗುಂಡಿ ತೆಗೆದ ಜಾಗದಲ್ಲಿ ನೀರು ತುಂಬಿಸಿ ಅದರೊಳಗೆ ಹೊರಳಾಡಿ ಪರಸ್ಪರ ಕೆಸರು ಎರಚಿಕೊಂಡು ಹೋಳಿ ಹಬ್ಬ ಆಚರಿಸಿ ಸಂಭ್ರಮಿಸಿದ್ರು. We're here in Abergonda and we are building the community hall, and we've just almost finished the foundation so far. So we've done the layout, the outline of it with the bricks and the sand, cement, and now we're just doing the inside for the floor. So we've covered it with water and mud, and we've decided to have a little mud bath. We've been doing this foundation for about 10 days now or so, and it should hopefully dry out in the next 2 or 3 days. Since we've started doing the foundations, and this is the most that we've integrated with the community, and as you can see we have the whole village out here today to help us, and it's also fun because we're all getting covered in mud.
ಈ ಫಾರಿನರ್ಸ್ ಜೊತೆ ಹಾಡಿ ಮಂದಿ ಕೂಡ ಕೆಸರು ಗುಂಡಿಯಲ್ಲಿ ಹೊರಳಾಡಿ ಮಜಾ ತಗೊಂಡ್ರು. TV1 ನ್ಯೂಸ್ ಮುಬಾರಕ್ ಸಿದ್ದಾಪುರ. ಮಾಜಿ ಸೈನಿಕರಿಗೆ ನಿವೇಶನ ಒದಗಿಸುವಲ್ಲಿ ಜಿಲ್ಲಾಡಳಿತ ಸ್ಪಂದಿಸುತ್ತಿಲ್ಲವೆಂದು ಕೊಡಗು ಜಿಲ್ಲಾ ಪ್ರಗತಿಪರ ಸಂಘದ ಕೊತ್ತೋಳಿ ಮನೆ ಅಪ್ಪಯ್ಯ ಅಸಮಾಧಾನ ವ್ಯಕ್ತಪಡಿಸಿದರು. ಲೋಕಸಭಾ ಚುನಾವಣೆಗೂ ಮುನ್ನ ಮಾಜಿ ಸೈನಿಕರ ಬೃಹತ್ ಸಮಾವೇಶವನ್ನ ಮಡಿಕೇರಿಯಲ್ಲಿ ಶಾಂತಿಯುತವಾಗಿ ನಡೆಸಲಾಗುವುದು ಎಂದು ಕೊತ್ತೋಳಿ ಮನೆ ಅಪ್ಪಯ್ಯ ತಿಳಿಸಿದರು. ವೀರಯೋಧರ ನಾಡಾದ ಕೊಡಗಿನಲ್ಲಿ ಮಾಜಿ ಸೈನಿಕರಿಗೆ ಇದುವರೆಗೂ ನಿವೇಶನ ದೊರಕದೆ ಸಂಕಷ್ಟ ಸ್ಥಿತಿಯಲ್ಲಿ ಬದುಕು ಸಾಗಿಸುತ್ತಿದ್ದಾರೆ. ಮಾಜಿ ಸೈನಿಕರಿಗೆ ನಿವೇಶನ ನೀಡುವಂತೆ ಆಗ್ರಹಿಸಿ ಮಾಡಿದ ಹೋರಾಟಗಳಿಗೆ ಜಿಲ್ಲಾಡಳಿತದ ವತಿಯಿಂದ ಯಾವುದೇ ಸ್ಪಂದನೆ ದೊರೆತಿಲ್ಲ ಅಂತ ಕೊಡಗು ಜಿಲ್ಲಾ ಪ್ರಗತಿಪರ ಸಂಘದ ಜಿಲ್ಲಾಧ್ಯಕ್ಷ ಕೊತ್ತೋಳಿ ಮನೆ ಅಪ್ಪಯ್ಯ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೊತ್ತೋಳಿ ಮನೆ ಅಪ್ಪಯ್ಯ, ಮಾಜಿ ಸೈನಿಕರಿಗೆ ನಿವೇಶನ ಒದಗಿಸುವ ಬಗ್ಗೆ ಜಿಲ್ಲಾಡಳಿತದಿಂದ ಸೂಕ್ತ ಸ್ಪಂದನೆ ಸಿಗಬೇಕು ಅಂತ ಒತ್ತಾಯಿಸಿದರು. ಪ್ರಸಕ್ತ ಲೋಕಸಭಾ ಚುನಾವಣೆಗೂ ಮುನ್ನ ಕೊಡಗಿನಲ್ಲಿರುವ ಮಾಜಿ ಸೈನಿಕರು ಮತ್ತು ಅವರ ಅವಲಂಬಿತರನ್ನ ಒಗ್ಗೂಡಿಸಿ ಮಡಿಕೇರಿಯಲ್ಲಿ ಶಾಂತಿಯುತ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗುವುದು. ಮಾಜಿ ಸೈನಿಕರು ಮತ್ತು ಅವರ ಅವಲಂಬಿತರು ಚುನಾವಣೆಯಲ್ಲಿ ಮತದಾನ ಮಾಡಬೇಕೇ ಬೇಡವೇ ಎಂಬ ಬಗ್ಗೆ ಸಮಾವೇಶದಲ್ಲಿ ನಿರ್ಧಾರ ಕೈಗೊಳ್ಳಲಾಗುವುದು ಅಂತ ಕೊತ್ತೋಳಿ ಮನೆ ಅಪ್ಪಯ್ಯ ಹೇಳಿದರು. ಇವರಿಗೆ ಏನಕ್ಕಾಗಿ ಜಾಗ, ಮಾಜಿ ಸೈನಿಕರು ಇವಾಗ ಏನಾಗಿದ್ದಾರೆ ಹಾಗೂ ಚಿಕ್ಕಪ್ಪ ದೊಡ್ಡಮಗಳು ಅವರ ಜಾಗದಿಂದ ಸೇರಿಸಿ ಇವರಿಗೆ ಏನಿಲ್ಲ. ಇವರು ಹೋಗಿ ಬೆಂಗಳೂರಿನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಮಾಡಬೇಕಾ? ಮೂರ್ಖ ಕೆಲಸ ಬೇಕಾ ಇವರಿಗೆ? ದೇಶಕ್ಕಾಗಿ ಹೋರಾಡಿ ಬಂದವರನ್ನ ಮೂರ್ಖ ಕೆಲಸ ಮಾಡಬೇಕಾ? ಯಾಕೆ ಇಂದಿನ MLAಗಳಾಗಲಿ MP ಗಳಾಗಲಿ ಯಾಕೆ ಮಾತಾಡೋದ? ಇದನ್ನು ಸೇರಿಸಿ ಮಾಜಿ ಸೈನಿಕರು ಹಾಗೂ ಅವರ ಅವಲಂಬಿತರು ಎಲ್ಲ ಜನರ ಲಕ್ಷಗಟ್ಟಲೆ ಜನ ಸೇರಿಸಿ ದೊಡ್ಡ ಸಮಾವೇಶ ನಡೆಸಿ ಇದರ ಬಗ್ಗೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ನಾನು ಖಚಿತವಾಗಿ ಯಾಕೆಂತ ಹೇಳಿದ್ರೆ ಈ ನೋವು ಅಷ್ಟಿಷ್ಟ. ಗೋಷ್ಠಿಯಲ್ಲಿ ಮಾಜಿ ಸೈನಿಕರಾದ ಬಾಣೆಗದ್ದೆ ಎಂ ಭೀಮಯ್ಯ, ಕಾಕೆರ ಸುಬ್ಬಯ್ಯ, ಪಾರೇರ ಲೋಕೇಶ್ ಉಪಸ್ಥಿತರಿದ್ದರು. TV1 ನ್ಯೂಸ್ ಅಲ್ಲಿ ಈಗೊಂದು ಸ್ಮಾಲ್ ಬ್ರೇಕ್.